ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೇನೆಲ್ಲ ಬೇಕು ನೋಡಿ. ಪಲಾವ್ ಎಲೆ, ಇದು ಹಸಿ ಪಲಾವ್ ಎಲೆ, ಕಸೂರಿ ಮೇಥಿ, ಗೋಡಂಬಿ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಸೋಂಪು, ಓಂಕಾಳು, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು. ಇನ್ನು ಪೌಡರ್ಗಳು ಏನೇನು ತೊಗೊಂಡಿದ್ದೀನಿ ಅಂದರೆ ಬಿರಿಯಾನಿ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ. ನಾನು ಯಾವಾಗಲೂ ಬಿರಿಯಾನಿ ಮಾಡಬೇಕಾದ್ರೆ ತೇಜೋರ್ ಮಸಾಲೆ ಪೌಡರೇ ಯೂಸ್ ಮಾಡೋದು. ಸೊ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಚಿಕನ್ ಮತ್ತು ಮೊಸರು ತೊಗೊಂಡಿದ್ದೀನಿ. ನಾನು ಜಾಸ್ತಿ ಜನ ಇದ್ದರೆ ದೊಡ್ಡ ಪಾತ್ರೆ ಯೂಸ್ ಮಾಡ್ತೀನಿ, ಕಮ್ಮಿ ಇರೋದ್ರಿಂದ ಕುಕ್ಕರಲ್ಲೇ ಮಾಡೋಣ ಅಂತ ಇವತ್ತು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಸೊ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಚಿಕನಲ್ಲೂ ಎಣ್ಣೆ ಬಿಡುತ್ತೆ. ತುಂಬ ಜಾಸ್ತಿ ಆಯ್ಲಿ ಆದರೆ ಬಿರಿಯಾನಿ ಅಷ್ಟು ಚೆನ್ನಾಗಿರಲ್ಲ. ಸೊ ಎಣ್ಣೆ ಬಿಸಿ ಆದಮೇಲೆ ಇವಾಗ ಏನೇನು ಬೇಕು ಬಿರಿಯಾನಿ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಫ್ರೈ ಮಾಡಲ್ಲ, ಅದೊಂದು 2 ಮಿನಿಟ್ಸ್ ಮಾಡ್ತೀನಿ ಅಷ್ಟೇ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಲ್ಲ, ಒಂದು 2 to 5 ಮಿನಿಟ್ಸ್ ಫ್ರೈ ಮಾಡ್ಕೋತೀನಿ. ನೀಟಾಗಿ ಫ್ರೈ ಎಲ್ಲ ಆದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ತುಂಬ ಜಾಸ್ತಿ ಕೆಲವ್ರು ಸೀಸ್ಬಿಟ್ಟಿರ್ತಾರೆ, ಆ ಥರ ಫ್ರೈ ಮಾಡ್ಕೊಳ್ಳಲ್ಲ ನಾನು. ಒಂದು ಮೀಡಿಯಮ್ ಆಗಿ ಫ್ರೈ ಮಾಡ್ಕೋತೀನಿ. ಬೆಂದಿದೆ ಅನ್ನೋದು ಗೊತ್ತಾಗುತ್ತಲ್ಲ, ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋತೀನಿ ಅಷ್ಟೇ. ಇಲ್ಲಾಂದರೆ ಏನೋ ಅದು ಜಾಸ್ತಿ ರೋಸ್ಟ್ ಮಾಡಿಬಿಟ್ರೆ ಸಿಗೋದೇ ಇಲ್ಲ ಬಿರಿಯಾನಿಲಿ. ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋತೀನಿ. ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಮಸಾಲೆ ಬೇಡ ನಮಗೆ ಅಂದರೆ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ತಿರುಗ್ತಾ ಇರಬೇಕು, ಇಲ್ಲ ಅಂದರೆ ಅದು ಪಾತ್ರೆಗೆ ಅಂಟ್ಕೊಂಡು ಕೆಳಗಡೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನೀಟಾಗಿ ಫ್ರೈ ಆಗಿದೆ. ನಾನಿಲ್ಲಿ ಫಸ್ಟು ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಫಸ್ಟೇ ಯಾಕೆ ಯಾವಾಗಲೂ ಮೆಂತ್ಯ ಸೊಪ್ಪು ಹಾಕೋಬೇಕು ಅಂತ ಅಂದರೆ ಅದು ಬೇಗ ಫ್ರೈ ಆಗೋಲ್ಲ, ಇಲ್ಲಾಂದರೆ ಕೈ ಆಗಿಬಿಡುತ್ತೆ. ನೀವು ಪುದೀನ ಹಾಕಿ ಆಮೇಲೆ ಹಾಕೋತೀನಿ ಅಂದರೆ ಸ್ವಲ್ಪ ಕೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟೇ ಹಾಕ್ಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ, ಅದಕ್ಕೆ ನಾನು ಫಸ್ಟೇ ಹಾಕೋತಾ ಇದ್ದೀನಿ. ಇವಾಗ ಪುದೀನ ಆ್ಯಡ್ ಮಾಡಿಕೊಂಡೆ. ಪುದೀನ ಏನು ಜಾಸ್ತಿ ರೋಸ್ಟ್ ಆಗೋ ಅವಶ್ಯಕತೆ ಇರಲ್ಲ, ಅದು ಬರೀ ಆ ಸ್ಮೆಲ್ ಹೋದರೆ ಸಾಕು, ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತೀನಿ. ಯಾವಾಗಲೇ ಮಾಡೋದಾದ್ರೂ ಅಷ್ಟೇ, ಯಾಕಂದರೆ ಕೊತ್ತಂಬರಿ ಸೊಪ್ಪೇನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇರಲ್ಲ. 1-2 ಮಿನಿಟ್ಸ್ ಅಷ್ಟೇ, ಅದು ಹಸಿ ಸ್ಮೆಲ್ ಹೋಗೋ ತನಕ ಹಂಗೆ ನೀಟಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಚಿಕನೆಲ್ಲ ಹಾಕ್ಕೊಂಡು 1-2 ನಿಮಿಷ ಅದನ್ನು ಹಂಗೆ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಏನೇನು ನಿಮಗೆ ಪೌಡರ್ಗಳು ತೋರಿಸ್ದೆ ನಾನು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗಲೇ ಯಾಕೆ ಹಾಕೋತಿದ್ದೀನಿ ಅಂತ ಅಂದರೆ ಅದು ನೀಟಾಗಿ ಚಿಕನ್ಗೆ ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಅದಕ್ಕೆ ಇವಾಗಲೇ ಎಲ್ಲ ಹಾಕ್ಕೊಬಿಡ್ತಿದ್ದೀನಿ. ಇಲ್ಲಾಂದರೆ ಚಿಕನ್ ಸಪ್ಪೆ ಇರುತ್ತೆ, ಬಿರಿಯಾನಿ ಟೇಸ್ಟಿಯಾಗಿರುತ್ತೆ. ಕೆಲವ್ರು ಬಿರಿಯಾನಿಲಿ ಚಿಕನ್ ಲೈಕೇ ಮಾಡಲ್ಲ, ಅದಕ್ಕೆ ಈ ಥರ ಮಾಡಿಕೊಂಡ್ರೆ ಅದು ನೀಟಾಗಿ ಮಸಾಲೆ ಹಿಡ್ದಿರುತ್ತೆ. ಸೊ ಇವಾಗ ಒಂದು 5 ನಿಮಿಷ ಅದನ್ನು ಬೇಯಿಸ್ಕೋಬೇಕು, ಯಾಕಂದರೆ ಚಿಕನ್ ಎಲ್ಲ ನೀಟಾಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 5 ನಿಮಿಷ ಸಾಕು, ಬೆಂದಿದೆ ನೋಡಿ, ಈ ಥರ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ. ಇದಕ್ಕೆ ಮೊಸರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊಸರು ಏನಕ್ಕೆ ಅಂತ ಅಂದರೆ ಚಿಕನ್ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಮೊಸರು ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸಾಲ್ಟು ಇವಾಗಲೇ ಹಾಕೋತಿದ್ದೀನಿ, ಯಾಕಂದರೆ ಚಿಕನ್ನು ಸಪ್ಪೆ ಇರುತ್ತೆ, ಉಪ್ಪು ಹಿಡ್ದಿರಲ್ಲ, ಬಿರಿಯಾನಿ ಜೊತೆಗೆಲ್ಲ ಹಾಕಿ ಮುಚ್ಚಿಬಿಟ್ರೆ. ಸೊ ಇವಾಗಲೇ ಹಾಕ್ಕೊಂಡು ಒಂದು 5 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ಕೆಲವರು ಅಕ್ಕಿನ ಲಾಸ್ಟಲ್ಲಿ ಹಾಕ್ತಾರೆ ಕುದಿಬೇಕಾದ್ರೆ, ನಾನು ಫಸ್ಟೇ ಹಾಕೋತೀನಿ. ಯಾಕಂದರೆ ನಮ್ಮ ಮನೇಲಿ ಎಲ್ಲರಿಗೂ ಮುದ್ದೆ ಥರ ಮಾಡೋದು ಇಷ್ಟ ಆಗಲ್ಲ, ಅವ್ರಿಗೆ ಎಲ್ಲ ಉದ್ರಾಗಿರಬೇಕು ಅನ್ನ. ಸೊ ನೀಟಾಗಿ ನೀವು ಈ ಥರ ಎಣ್ಣೆಲೇ ಫ್ರೈ ಮಾಡ್ಕೊಬಿಟ್ರೆ ಅಕ್ಕಿನ 1-2 ನಿಮಿಷ ಫುಲ್ ಉದ್ರಾಗಿ ಬರುತ್ತೆ ಅನ್ನ. ನಾನು ಯಾವುದ್ರಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಬೌಲಲ್ಲಿ
ಎರಡು ಬೌಲ್ ನೀರು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದು ನೀರೆಲ್ಲ ಹಾಕಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ರೌಂಡ್ ಟೇಸ್ಟ್ ನೋಡಿ, ಮತ್ತು ನಿಮಗೆ ಸಾಲ್ಟ್ ಏನಾದರೂ ವೇರಿಯೇಷನ್ ಇದ್ದರೆ ಸಾಲ್ಟ್ ಹಾಕೋಬೋದು. ನಾನು ಸ್ವಲ್ಪ ಸಪ್ಪೆ ಇತ್ತು, ಮತ್ತು ಸಾಲ್ಟ್ ಆ್ಯಡ್ ಮಾಡಿದೆ. ಲಾಸ್ಟಿಗೆ ಲೆಮನ್ ಹಾಕೋತಾ ಇದ್ದೀನಿ. ಸೊ ಇಷ್ಟೇ ಐಟಮ್ಸ್ ನಾನು ಹಾಕೋದು. ಇನ್ನು ಟೇಸ್ಟಿಂಗ್ ಕಾಳು ಅದು ಇದೆಲ್ಲ ನಾನು ಹಾಕಲ್ಲ. ಇವಾಗ ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ 2 ವಿಷಲ್ ಕೂಗಿಸ್ಕೋಬೇಕಾಗಿರೋದು. 2 ವಿಷಲ್ ಆಯಿತು. ಇವಾಗ ಅದನ್ನು ನೀಟಾಗಿ ಹೇಗಾಗಿದೆ, ಮಸಾಲೆ ಎಲ್ಲ ಮೇಲ್ಮೇಲೆ ಇರುತ್ತೆ ಆಲ್ಮೋಸ್ಟು. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಾವ್, ಸಖತ್ತಾಗಿದೆ. ನನಗೆ ಹಂಗೆ ಫೀಲ್ ಆಗ್ತಿದೆ ನೋಡಿ. ಕೆಳಗಡೆ ಮಸಾಲೆ ಇರುತ್ತೆ, ಅದನ್ನು ಯಾವಾಗಲೇ ನೀವು ಮಾಡಿದ್ರೂ ಮೇಲೆ ಮಸಾಲೆ ಬಂದು ನಿಂತಿರುತ್ತೆ. ಸೊ ಅದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಫ್ರಾಗ್ರೆನ್ಸ್ ಅಂತೂ ಸಕ್ಕತ್ತಾಗಿದೆ. ನಮ್ಮ ಮಮ್ಮಿ ಅದ್ರ ಜೊತೆಗೆ ಚಿಕನ್ ಚಾಪ್ಸ್ ಮಾಡಿದರು. ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಕ್ವಿಕ್ಕಾಗಿ ಚಿಕನ್ ಬಿರಿಯಾನಿ ಆಯಿತು ಅಂತ. ಸೊ ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಮನೇಲಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.